ಭಾರತ ದೇಶದಲ್ಲಿ ಬ್ರಾಹ್ಮಣ್ಯದ ಕ್ರೂರ ದಬ್ಬಾಳಿಕೆಗೆ ಸಿಕ್ಕಿ ನುಚ್ಚು ನೂರಾಗೋಗಿ ತಮ್ಮ ಭವಿಷ್ಯ ಮತ್ತು ಬದುಕನ್ನೇ ಕಳೆದುಕೊಂಡು ಅಸಮಾನತೆಯ ಚಕ್ರದ ಅಡಿಗೆ ಸಿಕ್ಕಿ ನಲುಗಿ ಹೋಗಿದ್ದಂಥ ಶೋಷಿತ ಸಮಾಜದ ಒಳಗಡೆ ಇರ್ತಕ್ಕಂಥ ಸುಮಾರು 6,000 ಜಾತಿಗಳು 1,00,000 ಉಪಜಾತಿಯ ಜನರಿಗೆ ಈ ದೇಶದಲ್ಲಿ ವಿದ್ಯೆ, ಆಸ್ತಿ, ಅಧಿಕಾರ ಎಲ್ಲವನ್ನ ನಿಷೇಧಿಸಿ ಪ್ರಾಣಿ ಪಕ್ಷಿಗಳಿಗಿಂತಲೂ ಕ್ರೂರವಾದಂಥ ರೀತಿಯಲ್ಲಿ ಅವರ ಜೀವನವನ್ನು, ಅವರ ಬದುಕನ್ನು ಇಟ್ಟಿದ್ದಂಥ ಕಾಲಘಟ್ಟ. ಆಗ 1851ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಾತ್ಮ ಜ್ಯೋತಿರಾವ್ ಫುಲೆ ಅಂತಕ್ಕಂಥ ಮಹಾರಾಷ್ಟ್ರದ ಒಬ್ಬ ಫೂಲ್ ಮಾಲಿ ಜಾತಿ ಮತ್ತು ಬಣಜಿಗ ಹೂವಾಡಿಗ ಜಾತಿಗೆ ಸಂಬಂಧಪಟ್ಟಂಥ ಮಹಾತ್ಮ ಜ್ಯೋತಿರಾವ್ ಫುಲೆ ಅವರು ಮತ್ತು ಅವರ ಪತ್ನಿಯಾಗಿರ್ತಕ್ಕಂಥ ಸಾವಿತ್ರಿಬಾಯಿ ಫುಲೆ ಅವರು ಮೊಟ್ಟ ಮೊದಲ ಬಾರಿಗೆ ಈ ದೇಶದ ಶೋಷಿತ ಸಮಾಜಗಳಿಗಾಗಿ ಶಾಲೆಯನ್ನು ಆರಂಭ ಮಾಡಿದಂಥವರು. ಅವರು ತೆಗೆಯುವವರೆಗೆ ಸುಮಾರು 4,800 ವರ್ಷಗಳ ಕಾಲ ಈ ದೇಶದ ಶೋಷಿತ ಸಮಾಜಗಳಿಗೆ ಮತ್ತು ಮಹಿಳೆಯರಿಗೆ ವಿದ್ಯೆಯ ಬಾಗಿಲನ್ನು ಸಂಪೂರ್ಣವಾಗಿ ಮುಚ್ಚಲಾಗಿತ್ತು ಮತ್ತು ವಿದ್ಯೆಯನ್ನು ಕಲಿಯುವ ಎಲ್ಲ ಅವಕಾಶಗಳನ್ನು ಕೂಡ ನಿರಾಕರಿಸಲಾಗಿತ್ತು. ಅದರ ವಿರುದ್ಧ ಬಂಡಾಯ ಹೂಡಿ ಹೋರಾಟ ಮಾಡಿದಂಥ ಜ್ಯೋತಿಬಾ ಫುಲೆ ಮತ್ತು ತಾಯಿ ಸಾವಿತ್ರಿಬಾಯಿ ಫುಲೆ ಅವರು ಈ ದೇಶದ ಜನರಿಗೆ ಶಾಲೆ ತೆಗೆದು ಅಕ್ಷರದ ಜ್ಞಾನವನ್ನು ಹೊಂದುವಂಥ ಅವಕಾಶಗಳನ್ನು ಸೃಷ್ಟಿ ಮಾಡಿದಂಥವರು. ಆದರೆ ತಮ್ಮ ಸ್ವಂತ ದುಡ್ಡಲ್ಲಿ ಶಾಲೆ ತೆಗೆದು ಶಾಲೆಗೆ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಅಕ್ಷರ ವಂಚಿತ ಮಕ್ಕಳ ನಾಲಿಗೆಯ ಮೇಲೆ ಅಕ್ಷರ ಬರೆದಂಥ ಫುಲೆ ದಂಪತಿಗಳ ಮಹೋನ್ನತವಾದಂಥ ಸಾಧನೆಯನ್ನು, ಅವರು ತೋರಿದಂಥ ಅನುಪಮವಾದಂಥ ಕಾಳಜಿಯನ್ನು, ಅನನ್ಯ ಸೇವೆಯನ್ನು ಈ ಭಾರತ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಮತ್ತು ಎಲ್ಲ ಸಾಹಿತಿಗಳು ಮತ್ತು ಸಿನಿಕ ವರ್ಗದವರು ಹಾಗೂ ಯಾವ ಸಮುದಾಯದಿಂದ ಬಂದಿರತಕ್ಕಂಥ ವಿದ್ಯಾವಂತರು ಅಂತ ಹೇಳ್ತಕ್ಕಂಥವರು ಚರಿತ್ರಕಾರರು ಮಹಾತ್ಮ ಜ್ಯೋತಿಬಾ ಫುಲೆ, ತಾಯಿ ಸಾವಿತ್ರಿಬಾಯಿ ಫುಲೆ ಯಾವ ಮಹೋನ್ನತವಾದಂಥ ಸಾಧನೆಗಳನ್ನು ಕೂಡ ದಾಖಲು ಮಾಡಿಲ್ಲ ಈ ದೇಶದಲ್ಲಿ. ಹಾಗಾಗಿ ದಮ್ಮದಿವಿಗೆ ಚಾರಿಟಬಲ್ ಟ್ರಸ್ಟು ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆಯವರ ಮಹೋನ್ನತವಾದ ಸಾಧನೆಗಳನ್ನು, ಅವರು ಮಾಡಿರ್ತಕ್ಕಂಥ, ಅವರು ತೋರಿರ್ತಕ್ಕಂಥ ಎಣೆಯಿಲ್ಲದ ಪ್ರೀತಿಯನ್ನು ಈ ಸಮಾಜದ ಒಳಗಡೆ ವಿದ್ಯಾವಂತರಿಗೆ, ನೌಕರ ಬಾಂಧವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಶೋಷಿತ ಸಮಾಜದಲ್ಲಿ ಬಂದಿರತಕ್ಕಂಥ ಮಹಿಳೆಯರಿಗೆ ಎಲ್ಲ ರೀತಿಯ ಸೂಕ್ತ ತಿಳುವಳಿಕೆಗಳನ್ನು, ಸಾವಿತ್ರಿಬಾಯಿ ಫುಲೆ ಅವರ ಅನೇಕ ವಿಚಾರಗಳನ್ನು, ಜ್ಯೋತಿಬಾ ಫುಲೆ ಅವರ ಅನೇಕ ಶೈಕ್ಷಣಿಕ ಕ್ರಾಂತಿಯ ವಿಚಾರಗಳನ್ನು ನಾವು ತಿಳಿಸ್ತಾ ಬರ್ತಾ ಇದ್ದೀವಿ. ಅದೇ ರೀತಿ ಈ ಸಾರಿ ಜನವರಿ 7ನೇ ತಾರೀಕು ಕನಕಪುರದಲ್ಲಿ ದಮ್ಮದಿವಿಗೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅನಕ್ಷರಸ್ಥರ ಬಾಳಿಗೆ ಅಕ್ಷರದ ಬೆಳಕಾದ ಫುಲೆ ದಂಪತಿಗಳನ್ನು ಹೆಸರಿನಲ್ಲಿ ಒಂದು ವಿಶಿಷ್ಟವಾದ, ವಿನೂತನವಾದ ಮತ್ತು ವೈವಿಧ್ಯಮಯವಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಿಹಾರ ರಾಜ್ಯದ ಮಹಾಬೋಧಿ ಮಹಾವಿಹಾರದ ಮುಕ್ತಿ ಆಂದೋಲನದ ಒಂದು ಬಂತೇಜಿಯಾಗಿರ್ತಕ್ಕಂಥ ವಿನಯಾಚಾರ್ಯ ಬಂತೇಜಿರವರು ಮತ್ತು ಪದ್ಮ ಪ್ರಶಸ್ತಿಯ ಪುರಸ್ಕೃತರಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ಡಾಕ್ಟರ್ ಹಾಸನ ರಘುರವರು, ಪ್ರಜಾವಾಣಿಯ ಮುಖ್ಯ ಸಂಪಾದಕರಾಗಿರ್ತಕ್ಕಂಥ ಡಾಕ್ಟರ್ ರಶ್ಮೀರವರು ಮತ್ತು ಚನ್ನಪಟ್ಟಣ ವಿಭಾಗದಿಂದ ಕುಮಾರ್ರವರು, ಇನ್ನೂ ಅನೇಕ ಮಹನೀಯರು, ಗಣ್ಯರುಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ, ತಾಯಿ ಸಾವಿತ್ರಿಬಾಯಿ ಫುಲೆ ಅವರ ಶೈಕ್ಷಣಿಕ ಕ್ರಾಂತಿಯನ್ನು, ಅವರ ಶೈಕ್ಷಣಿಕ ಮಹೋನ್ನತವಾದಂಥ ಸಾಧನೆಗಳನ್ನು ಗುರುತಿಸಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜನವರಿ 3ನ್ನು ರಾಷ್ಟ್ರೀಯ ಶಿಕ್ಷಕಿ ದಿನವನ್ನಾಗಿ ಘೋಷಣೆ ಮಾಡಬೇಕು. ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ಪುರಸ್ಕಾರವನ್ನು ಕೊಡಬೇಕು. ಅದರ ಜೊತೆಗೆ ಇಡೀ ಭಾರತ ದೇಶದ ಸಮಸ್ತ ಭಾರತೀಯರಿಗೆ ಅವರ ವ್ಯಕ್ತಿತ್ವದ ವಿಕಸನದ ಮತ್ತು ವ್ಯಕ್ತಿತ್ವದ ಪರಿಚಯವಾಗುವ ರೀತಿಯಲ್ಲಿ ಎಲ್ಲ ಸಿಲೆಬಸ್ಗಳಲ್ಲಿ ಅವರ ಸಾಧನೆಗಳನ್ನು ಅಳವಡಿಸಬೇಕು ಅಂತಕ್ಕಂಥ ವಿಚಾರಗಳನ್ನು ನಾವಿಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ಈ ಭಾಗದಿಂದ ಆಯ್ಕೆಯಾಗಿರ್ತಕ್ಕಂಥ CP ಯೋಗೇಶ್ವರ್ ಅವರು ಏನಿದ್ದಾರೆ ಮತ್ತು DK ಶಿವಕುಮಾರ್ ಅವರು ಏನಿದ್ದಾರೆ ಮತ್ತು ಇಕ್ಬಾಲ್ ಹುಸೇನ್ ಅವರು ಏನಿದ್ದಾರೆ, ಇವರು ನಿಮಗೆ ಗೊತ್ತಿರ್ಬೋದು, ಮಾನ್ಯ ಉಪಮುಖ್ಯಮಂತ್ರಿಗಳು ಇವತ್ತು ಬೇಕಾದಷ್ಟು ಕಡೆ ಭಾಳ ಶ್ಲೋಕಗಳನ್ನು ಹೇಳ್ತಾರೆ. ತುಂಬ ಅರ್ಥಗರ್ಭಿತವಾಗಿರ್ತಕ್ಕಂಥ ಮತ್ತು ಬ್ರಾಹ್ಮಣ್ಯನೇ ಅರ್ಗಿಸ್ಕೊಳ್ಳೋಕ್ಕಾಗದೇ ಇರ್ತಕ್ಕಂಥ ಶ್ಲೋಕಗಳು ಅವ್ರ ಬಾಯಲ್ಲಿ ಉಚ್ಚಾರಣೆಗೆ ಬರ್ತಾ ಇದ್ದಾವೆ. ಆದರೆ ಅವ್ರು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಈ ಶ್ಲೋಕಗಳನ್ನು ಉಚ್ಚಾರಣೆ ಮಾಡೋದಕ್ಕೆ ಮತ್ತು ತಾವೊಬ್ಬ ವಿದ್ಯಾವಂತರಾಗೋದಕ್ಕೆ ತಮ್ಮ ಇಡೀ ಕುಟುಂಬ ಇವತ್ತು ಅಕ್ಷರ ಜ್ಞಾನವನ್ನು ಹೊಂದಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣಕರ್ತರಾಗಿರ್ತಕ್ಕಂಥವ್ರು ಸಾವಿತ್ರಿಬಾಯಿ ಫುಲೆ ಅವರು ಮತ್ತು ಮಹಾತ್ಮ ಜ್ಯೋತಿಬಾ ಫುಲೆ ಅವರು. ತಾವು ವಿಧಾನಸಭೆಗೆ ಆಯ್ಕೆಯಾಗಿರ್ತಕ್ಕಂಥದ್ದು, ವಿಧಾನ ಪರಿಷತ್ತು, ವಿಧಾನ ಮಂಡಲಗಳಲ್ಲಿ ಮತ್ತು ಅಪ್ಪರ್ ಹೌಸ್ನಲ್ಲಿ ಕೂತ್ಕೊಂಡು ಮಾತನಾಡ್ತಕ್ಕಂಥ ಅವಕಾಶಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು, ಪ್ರಜಾಪ್ರಭುತ್ವದ ತಂದೆ ಎನಿಸ್ಕೊಂಡಿರ್ತಕ್ಕಂಥವ್ರು ಮಹಾತ್ಮ ಜ್ಯೋತಿಬಾ ಫುಲೆ ಅವರು. ಈ ದೇಶದ ಸಾಮಾಜಿಕ ಚಳುವಳಿಯ ಆಧಾರ ಸ್ತಂಭವಾಗಿರ್ತಕ್ಕಂಥ ಜ್ಯೋತಿಬಾ ಫುಲೆಯವರ ಒಂದು ತ್ಯಾಗದಿಂದ, ಅವರ ಸತತ ಪರಿಶ್ರಮದಿಂದ, ಅವರ ದಣಿವರಿದಿರ್ತಕ್ಕಂಥ ಹೋರಾಟದಿಂದ ಇವತ್ತು ಈ ಭಾಗದಲ್ಲಿರ್ತಕ್ಕಂಥ CP ಯೋಗೇಶ್ವರ್ ಅವರು ಇರ್ಬೋದು, DK ಶಿವಕುಮಾರ್ ಅವರು ಇರ್ಬೋದು,
ಮತ್ತು ಇಕ್ಬಾಲ್ ಹುಸೇನ್ ಅವರು ಇರ್ಬೋದು, ಬಾಲಕೃಷ್ಣ ಅವರು ಇರ್ಬೋದು, ಎಲ್ಲರೂ ಕೂಡ ಇವತ್ತು ವಿಧಾನಸಭೆಗೆ, ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿರ್ತಕ್ಕಂಥದ್ರ ಹಿಂದೆ ಮಹಾತ್ಮ ಜ್ಯೋತಿಬಾ ಫುಲೆ ಅವರ ವೈಚಾರಿಕ ಚಿಂತನೆಗಳಿದೆ, ಅವರ ತ್ಯಾಗ ಇದೆ, ಅವರ ಪರಿಶ್ರಮ ಇದೆ. ಹಾಗಾಗಿ ನಿಮಗೆ ಸಿಕ್ಕಿರ್ತಕ್ಕಂಥ ಈ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಂಡು ವಿಧಾನಸೌಧದಲ್ಲಿ ಮತ್ತು ಏನು ಕ್ಯಾಬಿನೆಟ್ನಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಅವರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಗೌರವಾದರಗಳನ್ನು ಕೊಡಿಸೋದ್ರಲ್ಲಿ ನಿಮ್ಮದು ಕೂಡ ಪ್ರಮುಖವಾದಂಥ ಪಾತ್ರವನ್ನು ನೀವು ವಹಿಸಬೇಕು ಅಂತಕ್ಕಂಥ ವಿಚಾರವನ್ನು ನಾನು ಈ ಮುಖಾಂತರ ಉಪಮುಖ್ಯಮಂತ್ರಿಗಳಿಗೆ ನಾನು ಅಪೀಲ್ ಮಾಡ್ತೀನಿ ಸ್ನೇಹಿತರೆ.